ದಿನಕ್ಕೊಂದು ಶ್ಲೋಕ ಕಲಿಯೋಣ. ಇದರಲ್ಲಿ ಈ ದಿನದ ಶ್ಲೋಕವನ್ನು ಕಲಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಶ್ಲೋಕವನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ನಕಾರಾತ್ಮಕ ಅಂದರೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಆದ್ದರಿಂದ ಚಿಕ್ಕ ಮಕ್ಕಳಿಗೆ ನಾವು ಚಿಕ್ಕಂದಿನಿಂದಲೇ ಶ್ಲೋಕವನ್ನು ಹೇಳಿಕೊಡುವಂಥ ಒಂದು ರೂಢಿಯನ್ನು ಮಾಡಬೇಕು. ದೊಡ್ಡವರಾದ ಮೇಲೆ ಹೇಳು ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಆದ್ದರಿಂದ ಚಿಕ್ಕಂದಿನಿಂದಲೇ ನಾವು ಬೇಸಿಕ್ ಶ್ಲೋಕಗಳನ್ನು ಹೇಳ್ಕೊಡ್ತಾ ಹೋದರೆ ಅವ್ರಿಗೆ ದೊಡ್ಡವರಾದ ಮೇಲೆ ಬೇಸರ ಅಂತ ಅನಿಸಲ್ಲ. ಅದು ನಮ್ಮ ಜೀವನದ ಒಂದು ಭಾಗವಾಗಿ ಆಗಿ ಹೋಗುತ್ತೆ. ಈ ದಿನದ ಶ್ಲೋಕ ಯಾವುದಪ್ಪ ಅಂದರೆ ತುಳಸಿ ಅಂದರೆ ಗಿಡಕ್ಕೆ ನಾವು ಪೂಜೆ ಮಾಡೋದು, ನಾವು ಪವಿತ್ರ ಸ್ಥಾನವನ್ನು ಕೊಟ್ಟಿದ್ದೀವಿ, ಎಲ್ರಿಗೂ ಗೊತ್ತು. ಈ ತುಳಸಿಯನ್ನು ಕೊಯ್ಯುವಾಗ ಯಾಕೆ ಹೇಳಬೇಕು ನಾವು ಅಂದರೆ, ನಾವು ತುಳಸಿಯನ್ನು ಕಿತ್ಕೊಳ್ತೀವಿ, ಅದಕ್ಕೆ ಸಾರಿ ಹೇಳಬೇಕಲ್ವ. ಆ ಸಾರಿ ಹೇಳುವಂಥ ಶ್ಲೋಕ. ಆ ಶ್ಲೋಕವನ್ನು ಈ ದಿನ ತುಳಸಿ ಕೊಯ್ಯುವಾಗ ಹೇಳಿಕೊಂಡು, ಈ ಶ್ಲೋಕವನ್ನು ಹೇಳಿಕೊಂಡು ಕೊಯ್ಕೊಂಡು ಆಮೇಲೆ ದೇವರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಆ ಶ್ಲೋಕವನ್ನು ಈ ದಿನ ಕಲ್ತ್ಕೊಳ್ಳೋಣ. ತುಳಸ್ಯಮೃತ ಸಂಭೂತಂ ಕೃಷ್ಣಸ್ಯ ಪ್ರಿಯವಲ್ಲಭ ವಿಷ್ಣೋರಾರಾಧನಾರ್ಥಾಯ ಸ್ಮರಾಮಿ ತ್ವಾಂ ಕ್ಷಮಸ್ವ ಮೇ. ಅಂದರೆ ಇದು ಪದಚ್ಛೇದ ಮಾಡಲಿಕ್ಕೆ ಹೋದರೆ, ತುಳಸಿ ಅಮೃತ ಸಂಭೂತಂ ಕೃಷ್ಣಸ್ಯ ವಲ್ಲಭೆ ನೀನು, ವಿಷ್ಣೋ ಆರಾಧನಾರ್ಥಾಯ ಸ್ಮರಾಮಿ ತ್ವಾಂ ಕ್ಷಮಸ್ವ ಮೇ. ಅಂದರೆ ತುಳಸಿ ಅಮೃತ ಸಂಭೂತೆ ನೀನು, ಕೃಷ್ಣನಿಗೆ ಪ್ರಿಯವಾದವಳು, ವಿಷ್ಣುವಿನ ಆರಾಧನೆಗೋಸ್ಕರ ನಾನು ನಿನ್ನನ್ನು ಸ್ಮರಿಸಿ ಕ್ಷಮೆಯನ್ನು ಬೇಡಿ ನಾನು ಕಿತ್ಕೊಳ್ತಾ ಇದ್ದೀನಿ ತುಳಸಿಯನ್ನು ಅಂತ ಹೇಳಿಕೊಂಡು ಕಿತ್ಕೊಂಡು ಆನಂತರ ಪೂಜೆ ಮಾಡುವಂಥ ಶ್ಲೋಕ ಇದು. ನಮ್ಮ ಸಂಪ್ರದಾಯದಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಶ್ಲೋಕವನ್ನು ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಔಷಧಿ ತೊಗೊಳಕ್ಕಿದೆ, ಮತ್ತು ಕುಂಕುಮ ಇಟ್ಕೊಳ್ಳೋಕ್ಕಿದೆ, ಅರಿಶಿನ ಹಚ್ಕೊಳ್ಳೋಕ್ಕಿದೆ, ಸ್ನಾನ ಮಾಡೋಕ್ಕಿದೆ, ಮತ್ತು ಔಷಧಿ ತಗೊಳ್ಳೋದಕ್ಕಿದೆ. ಈ ರೀತಿ ಎಲ್ಲದಕ್ಕೂ ನಮ್ಮ ಪೂರ್ವಜರು ಶ್ಲೋಕಗಳನ್ನು ನಮಗೆ ರೆಡಿ ಮಾಡಿಟ್ಟಿದ್ದಾರೆ, ಕೊಟ್ಟಿದ್ದಾರೆ. ನಾವದನ್ನು ಕಲಿಯೋದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿದೆ. ಆದ್ದರಿಂದ ಈ ಶ್ಲೋಕವನ್ನು ಇನ್ನೊಂದು ಸರಿ ಅಭ್ಯಾಸ ಮಾಡೋಣ. ತುಳಸ್ಯಮೃತ ಸಂಭೂತಂ ಕೃಷ್ಣಸ್ಯ ಪ್ರಿಯವಲ್ಲಭ ವಿಷ್ಣೋರಾರಾಧನಾರ್ಥಾಯ ಸ್ಮರಾಮಿ ತ್ವಾಂ ಕ್ಷಮಸ್ವ ಮೇ. ಈ ರೀತಿ ಹೇಳಿಕೊಂಡು ಕಲ್ತ್ಕೊಂಡು ಇನ್ನು ಮುಂದೆ ತುಳಸಿಯನ್ನು ಕೆತ್ತು ದೇವರಿಗೆ ಪೂಜೆಯನ್ನು ಮಾಡಿ. ಇದೇ ರೀತಿ ದಿನಕ್ಕೊಂದು ಶ್ಲೋಕ ಅಂತ ಮಾಲಿಕೆಯಲ್ಲಿ ಪ್ರತಿಯೊಂದು ದಿನದ ಶ್ಲೋಕವನ್ನು, ಅದರ ಅರ್ಥವನ್ನು, ಸಾಧ್ಯ ಆದರೆ ಪದಚ್ಛೇದವನ್ನು ಎಲ್ಲವನ್ನು ತಿಳಿಸುವ ಪ್ರಯತ್ನವನ್ನು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಈ ಶ್ಲೋಕಗಳು ಈಸಿಯಾಗಿ ಸಿಗಬೇಕು ಅಂದರೆ ನೀವೇನು ಮಾಡಬೇಕು, ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಗ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಮತ್ತು ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವುದೇ ರೀತಿಯ ದುಡ್ಡು, ಹಣ, ಶುಲ್ಕ ಏನು ಕಟ್ಟೋ ಹಾಗಿಲ್ಲ, ಸಂಪೂರ್ಣ ಉಚಿತ. ವೇದಿಕ್ ರೂಟ್ಸ್ ಚಾನಲ್ಗೆ ಹೋಗಿ ಅಲ್ಲಿ ವೇದಿಕ್ ರೂಟ್ಸ್ ಅನ್ನುವ ಪದದ ಪಕ್ಕ ಸಬ್ಸ್ಕ್ರೈಬ್ ಅನ್ನುವ ಪದ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದಷ್ಟೇ, ಒತ್ತೋದಷ್ಟೇ. ಅದ್ರ ಪಕ್ಕ ಬೆಲ್ ಚಿತ್ರ ಇರುತ್ತೆ, ಅದನ್ನು ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಅಷ್ಟೇ. ಯಾಕೆ ತಡ ಮಾಡ್ತಿದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವಾಗಲೂ ಅಷ್ಟೇ, ಶೇರಿಂಗ್ ಈಸ್ ಕೇರಿಂಗ್. ಅಂದರೆ ಯಾವತ್ತೂ ನಾವು ಒಬ್ಬರೇ ಕಲಿಬಾರ್ದಂತೆ, ಬೇರೆಯವ್ರಿಗೂ ಕೂಡ ನಾವು ಕಲ್ತಿದ್ದನ್ನು ಶೇರ್ ಮಾಡಬೇಕು. ಅದಕ್ಕೆ ನಿಮ್ಮ ನೆಂಟರಿಗೆ, ಸ್ನೇಹಿತರಿಗೆ, ವಾಟ್ಸಪ್ ಗ್ರೂಪ್ಗಳಿಗೆ ಎಲ್ಲದಕ್ಕೂ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ. ಎಲ್ಲರೂ ಕಲಿಯೋಕ್ಕೆ ಸಹಾಯ ಮಾಡಿ.